ಆ ನಂತರ ಇಡೀ ಗೋವಾದಲ್ಲಿ ನಾನು ಎಲ್ಲ ಕನ್ನಡದವ್ರ ಹತ್ರ ತಿರುಗಿದೆ, ನೋಡಿದೆ, ಓದೆ. ಆದರೆ ನನಗೆ ಈ ಒಂದು ಮಾತು ಹೇಳ್ಬೇಕು, ನಾನು ಈ ಸ್ಟೇಜಲ್ಲಿ ನಿಂತು ಹೇಳ್ಬೇಕು, ನನಗೆ ಬೇಸರ ಆಗ್ತಿದೆ. ನಮ್ಮ ಕನ್ನಡದವರು ಒಂದಾಗಿಲ್ಲ, ಒಟ್ಟಾಗಿಲ್ಲ. ಯಾವಾಗ ನಾವು ಒಂದಾಗುವುದು? ನಾವು ಯಾವಾಗ ಒಟ್ಟಾಗುವುದು? ಆ ನಂತರ ಕನ್ನಡ ರಾಜ್ಯೋತ್ಸವ ಬೇರೆ 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 ಒಂದೇ ಎಂತ ಚಾವಣಿ ಅಡಿಯಲ್ಲಿ ಬರ್ಬೇಕಂತ ಹೇಳಿದ್ರೆ ಏನ್ ಮಾಡಬೇಕಾಗಿತ್ತು? ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕಾಗಿತ್ತು. ಆದ್ರಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ಆಹ್ವಾನ ಕೊಟ್ಟು ಎಲ್ಲರನ್ನು ಕರೆದು ಕರ್ನಾಟಕ ರಾಜ್ಯೋತ್ಸವ ನಾಡುವ, ಆವಾಗಾದ್ರೂ ನಾವು ಕನ್ನಡದ ಒಟ್ಟಾಗುವ ನೋಡುವ ಅಂತೇಳಿ ಯೋಚನೆ ಮಾಡಿದೆ. ಆದರೆ ಆಲ್ಮೋಸ್ಟ್ ಒಟ್ಟಾಯಿತು 1ನೇ ವರ್ಷದಲ್ಲಿ. 2ನೇ ವರ್ಷದಲ್ಲಿ ಇನ್ನೂ ಆಗ್ಬೋದು, ಇನ್ನೂ ಸ್ವಲ್ಪ ನಮ್ಮ ಕನ್ನಡದವರು ಮುಂದೆ ಬರ್ಬೋದು, ಒಂದಾಗಬಹುದು ಅಂತ ನಾನು ಯೋಚನೆ ಮಾಡಿದೆ. 2ನೇ ವರ್ಷ ನಾವು ಮಾಡಿದ್ದೇವೆ. ಆದರೂ ಈಗಲೂ ಸಹ ನಾವು ಒಟ್ಟಾಗಲಿಲ್ಲ. ಈಗಲೂ ನಾವು ಒಂದಾಗಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಿಲ್ಲ. ಯಾವತ್ತು ನಾವು ಒಂದಾಗುವುದು? ಯಾವತ್ತು ನಾವು ಒಟ್ಟಾಗುವುದು? ಯಾವತ್ತು? ಹೀಗೆ ಇರುವುದ ನಾವು? ಅಲ್ಲ, ಒಂದಾದ್ರು ಯಾವ ಥರ ಒಂದಾಗ್ತೀವ? ಯಾರಾದರೂ ನಮ್ಮ ಒಬ್ಬ ಕನ್ನಡದ ಲೀಡರ್ ಇದ್ರೆ, ಸಂಘ ಆಗಲಿ ಸಂಸ್ಥೆ ಆಗಲಿ ಎಲ್ಲೇ ಆಗಲಿ, ಅವನ್ನ ಮುಂದೆ ತನ್ನಿ ಅಲ್ವಾ? ಅವನಿಗೆ ಸಹಾಯ ಮಾಡಿ ಅಲ್ವಾ? ಅವನಿಗೆ ಹೆಲ್ಪ್ ಮಾಡಿ ಅಲ್ವಾ? ಇಲ್ಲಿ ಎಷ್ಟೋ ನಮ್ಮ ಕನ್ನಡದ ಜನಗಳಿದ್ದಾರೆ, ಮುಂದೆ ತರಬಹುದು. ಯಾರು ತರುವುದೇ ಇಲ್ಲ. ಯಾಕೆ ಮಾಡೋದಿಲ್ಲ? ಯಾಕೆ ಮಾಡಬಾರ್ದು? ಆದ್ರಿಂದ ಈ ವೇದಿಕೆಯಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ, ನಾನು ಬಹಳ ಪ್ರಯತ್ನ ಪಟ್ಟೆ ಎಲ್ಲರನ್ನು ಒಟ್ಟು ಮಾಡಲಿಕ್ಕೆ. ಆದರೆ ಇವತ್ತು ಸಹ ನಾನು ಬೇಸರದಲ್ಲಿ ಹೇಳ್ತೇನೆ, ನನಗೆ ಒಟ್ಟು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ.